ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. 2026ರ ಫೆಬ್ರವರಿ 1ನೇ ತಾರೀಕಿನಂದು ಭಯಂಕರವಾದ ಭಾರತ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ದಿನ ₹1 ನಾಣ್ಯದ ಉಪಾಯ ಮಾಡಿದ್ರೆ ಸಾಕು, ನೀವು ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ ಕೂಡ ಆಗ್ತೀರಾ. ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ₹1 ನಾಣ್ಯದ ಉಪಾಯಕ್ಕಿದೆ. ಯಾಕೆಂದ್ರೆ ಈ ದಿನ ಮಾಡಿದಂಥ ಉಪಾಯಗಳು 100 ಅಲ್ಲ 200 ಪಟ್ಟು ಫಲ ನೀಡುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನೀವು ಕೇಳೋಕೆ ಕಾತುರದಿಂದ ಕಾಯ್ತಾ ಇದ್ದ ಅದ್ಭುತವಾದ ಉಪಾಯವನ್ನೇ ಹೇಳ್ತಾ ಇದ್ದೀನಿ. ಈ ಉಪಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ಏನು ಮತ್ತು ಯಾವ ಸಮಯದಲ್ಲಿ ಈ ಉಪಾಯವನ್ನು ಮಾಡಬೇಕಂತ ಸಂಪೂರ್ಣವಾಗಿ ಇಂಚಿಂಚಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫೆಬ್ರವರಿ 1ನೇ ತಾರೀಕಿನಂದು ಭಾರತ ಹುಣ್ಣಿಮೆ ದಿನ ಮಾಡಿದ್ರೆ ಒಂದೇ ₹1 ನಾಣ್ಯ ನಿಮ್ಮ ಜೀವನದ ಹಣಕಾಸಿನ ಭಾಗ್ಯವನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ ಅಂತ ಜ್ಯೋತಿಷ್ಯ ಮತ್ತು ಪುರಾಣಗಳು ಹೇಳುತ್ತವೆ. ಸ್ನೇಹಿತರೆ, ಭಾರತ ಹುಣ್ಣಿಮೆ ಅಂದರೆ ಸಾಮಾನ್ಯ ಹುಣ್ಣಿಮೆ ಅಲ್ಲ. ಈ ದಿನ ಚಂದ್ರನು ಸಂಪೂರ್ಣ ಕಲೆಯಿಂದ ಪ್ರಕಾಶಿಸುತ್ತಾನೆ. ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹ ಭೂಮಿಗೆ ಇಳಿಯುತ್ತದೆ. ಈ ದಿನ ಮಾಡಿದ ದಾನ ಜಪ ಉಪಾಯಗಳು 100ರಷ್ಟು ಫಲ ಕೊಡುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಾರತ ಹುಣ್ಣಿಮೆ ದಿನ ಹಣಕ್ಕೆ ಸಂಬಂಧಿಸಿದ ಉಪಾಯ ಮಾಡಿದ್ರೆ ದಾರಿದ್ರ್ಯ ದೂರ ಓಡುತ್ತೆ ಮತ್ತು ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ಅಂತ. ಭಾರತ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಫೆಬ್ರವರಿ 1ನೇ ತಾರೀಕಿನಂದು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಮಾಘ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಭಾನುವಾರ ಬೆಳಗ್ಗಿನ ಜಾವ 5:52 ಪ್ರಾರಂಭವಾಗಿ ಫೆಬ್ರವರಿ 2ನೇ ತಾರೀಕು ಸೋಮವಾರ ಬೆಳಗ್ಗೆ 3:38 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಭಯಂಕರವಾದ ಶಕ್ತಿಶಾಲಿ ಭಾರತ ಹುಣ್ಣಿಮೆ ದಿನ ಮಾಡಿದಂಥ ಈ ₹1 ನಾಣ್ಯದ ಉಪಾಯ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಅಷ್ಟೊಂದು ಅದೃಷ್ಟ ಈ ಉಪಾಯಕ್ಕಿದೆ. ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಈ ಉಪಾಯದ ಪೂರ್ಣ ಶಕ್ತಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಫಲ ಸಿಗೋದಿಲ್ಲ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಉಪಾಯದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈಗ ನಿಮಗೆ ಒಂದು ಪ್ರಶ್ನೆ, ಯಾಕೆ ₹1 ನಾಣ್ಯನೇ ಆಗಬೇಕು ಅಂತ ನೀವು ಕೇಳ್ಬೋದು. ₹10 ₹100 ಅಲ್ಲ ಯಾಕೆ ಅಂತ ಕೇಳ್ತೀರಾ. ಕಾರಣ ಏನು ಗೊತ್ತಾ? ₹1 ನಾಣ್ಯದಲ್ಲಿ ಲಕ್ಷ್ಮಿ ತತ್ವ, ಕುಬೇರ ಶಕ್ತಿ, ಭೂಮಿಯ ತತ್ವ ಇರುತ್ತದೆ. ಈ 3 ಶಕ್ತಿಗಳು ಒಂದೇ ನಾಣ್ಯದಲ್ಲಿ ಸೇರಿವೆ. ಹೀಗಾಗಿ ಇದನ್ನು ಧನ ಆಕರ್ಷಕ ನಾಣ್ಯ ಅಂತ ಕೂಡ ಕರೀತಾರೆ. ಈಗ ಭಾರತ ಹುಣ್ಣಿಮೆ ದಿನ ಮಾಡುವ ಉಪಾಯಕ್ಕೆ ಬೇಕಾಗುವ ವಸ್ತುಗಳು ಯಾವುವು ಅಂದರೆ, ಈ ಉಪಾಯಕ್ಕೆ ನಿಮಗೆ ಬೇಕಾಗೋದು ₹1 ನಾಣ್ಯ, ಸ್ವಚ್ಛವಾದ ನೀರು, ಹಳದಿ ಅಥವಾ ಕೆಂಪು ಬಟ್ಟೆ, ಅರಿಶಿನ ಮತ್ತು ಕುಂಕುಮ, ಒಂದು ದೀಪ ಎಣ್ಣೆ ದೀಪ ಇದ್ದು ಸಾಕು. ಇನ್ನೂ ಉತ್ತಮ, ಇವೆಲ್ಲವೂ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಸಿಗುತ್ತೆ. ಈ ಉಪಾಯಕ್ಕೆ 1000 ಗಟ್ಟಲೆ 500 ಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಸಮಯನೂ ವೇಸ್ಟ್ ಆಗಲ್ಲ. ಬರೀ ಈ ಚಿಕ್ಕ ಉಪಾಯವನ್ನು ನೀವು ಕೇವಲ 5 ನಿಮಿಷ 10 ನಿಮಿಷದಲ್ಲಿ ಕೂಡ ಮಾಡಬಹುದು. ಅಷ್ಟೊಂದು ಚಿಕ್ಕ ಮತ್ತು ಸರಳವಾದ ಉಪಾಯವಾಗಿದೆ. ಮತ್ತು ಈ ಉಪಾಯವನ್ನು ಯಾವ ಸಮಯದಲ್ಲಿ ಮಾಡಬೇಕಂತ ಹೇಳಿದರೆ, ಭಾರತ ಹುಣ್ಣಿಮೆ ದಿನ ರಾತ್ರಿ ಅಥವಾ ಸಂಜೆ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು. ಸಂಜೆ ಟೈಮಲ್ಲಿ 7ರಿಂದ 9 ಗಂಟೆ ಒಳಗೆ ಮಾಡಿದರೆ ಇನ್ನೂ ಒಳ್ಳೆಯದು ಮತ್ತು 10ರಿಂದ 11 ಗಂಟೆ ಒಳಗೆ ಮಾಡಿದರೆ ಇನ್ನೂ ಉತ್ತಮ. ಈ ಉಪಾಯವನ್ನು ಯಾವ ರೀತಿ ಮಾಡಬೇಕಂದ್ರೆ, ಮೊದಲು ಸ್ನಾನ ಮಾಡಿ ಶುಚಿಯಾಗಿರಿ. ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಚಿಂತನೆ ಇರಬಾರದು. ನಂತರ ₹1 ನಾಣ್ಯವನ್ನು ಸ್ವಚ್ಛ ನೀರಿನಲ್ಲಿ ತೊಳೆಯಿರಿ. ನಂತರ ಅರಿಶಿನ ಕುಂಕುಮ ಹಚ್ಚಿ, ಆಮೇಲೆ ಹಳದಿ ಅಥವಾ ಕೆಂಪು ಬಟ್ಟೆಯ ಮೇಲೆ ಆ ನಾಣ್ಯ ಇಡಿ. ನಂತರ ಒಂದು ದೀಪ ಹಚ್ಚಿ. ತುಪ್ಪದ ದೀಪ ಆದರೆ ಇನ್ನೂ ಒಳ್ಳೆಯದು, ಇಲ್ಲಾಂದರೆ ಧೂಪದ ದೀಪ ಹಚ್ಚಿದ್ರು ಕೂಡ ಒಳ್ಳೆಯದು. ನಂತರ ಈ ಮಂತ್ರವನ್ನು 11 ಬಾರಿ ಹೇಳಿ. ಅದು ಯಾವ ಮಂತ್ರ ಅಂದರೆ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 11 ಬಾರಿ ಹೇಳಿ. ಯಾಕೆಂದರೆ ಲಕ್ಷ್ಮೀ ಮಂತ್ರ ಇಲ್ಲ ಅಂದರೆ ಹಣದ ಉಪಾಯಕ್ಕೆ ಯಾವುದೇ ರೀತಿ ಫಲಿಸುವುದಿಲ್ಲ. ಹಾಗಾಗಿ ಲಕ್ಷ್ಮೀ ಮಂತ್ರ ಇರಲೇಬೇಕು. ನಂತರ ಹೃದಯದಿಂದ ಈ ಪ್ರಾರ್ಥನೆ ಮಾಡಿ, ತಾಯಿ ಲಕ್ಷ್ಮಿ, ನನ್ನ ಜೀವನದ ಹಣಕಾಸಿನ ಸಮಸ್ಯೆಗಳು ದೂರ ಮಾಡಿ ನನ್ನ ಪರಿಶ್ರಮಕ್ಕೆ ಯೋಗ್ಯ ಫಲ ನೀಡು. ಈ ಉಪಾಯವನ್ನು ಮಾಡಬೇಕಾದ್ರೆ ಯಾವುದೇ ಕೆಟ್ಟ ಆಲೋಚನೆ ಇರಬಾರದು, ಮನಸ್ಸಿನಲ್ಲಿ ಯಾವುದೇ ರೀತಿ ಚಿಂತೆ ಇರಬಾರದು, ಬೇರೆ ಕಡೆ ಲಕ್ಷ್ಯವನ್ನು ಕೊಡಬಾರದು. ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಫಲ 100ರಷ್ಟು ಅಲ್ಲ 200ರಷ್ಟು ಫಲ ಫಲಿಸುತ್ತದೆ. ಹಾಗಾಗಿ ಯಾವುದೇ ರೀತಿ ಆತುರ ದುಗುಡ
ಇಲ್ಲದೆ ಈ ಉಪಾಯವನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ದಿನ ಮಾಡಿದಂಥ ಈ ಉಪಾಯದ ಸಂಕಲ್ಪ ಯಾವುದೇ ರೀತಿ 2-3 ಸಂಕಲ್ಪ ಆಗಿರಬಾರ್ದು, ಒಂದೇ ಸಂಕಲ್ಪ ಆಗಿರಬೇಕು. ನೀವು ಶ್ರೀಮಂತರಾಗಬೇಕು ಅಂತ ಮನಸ್ಸಿನಲ್ಲಿ ಬೇಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲಿ ಗಂಡ ಸರಿಯಾಗಿ ಮಾತು ಕೇಳಿಲ್ಲ ಅಂದರೆ ಗಂಡ ಸರಿಯಾಗಿ ಮಾತು ಕೇಳಬೇಕು ಅಂತ ಲಕ್ಷ್ಮೀ ದೇವಿ ಹತ್ರ ಬೇಡ್ಕೊಳ್ಳಿ. ಈ ಉಪಾಯದ ನಾಣ್ಯದ ಮುಂದೆ ಇಟ್ಟು. ಅಥವಾ ಮಕ್ಕಳು ನಿಮ್ಮ ಮಾತು ಕೇಳದೇ ಇರೋದು, ಇಲ್ಲ ಅತ್ತೆ ಮಾವಿಂದರಿಂದ ಕಷ್ಟ ಅನುಭವಿಸ್ತಿದ್ರೆ, ಅಥವಾ ಮೈದುನ ನಾದಿನಿಯರಿಂದ ಕಷ್ಟ ಅನುಭವಿಸ್ತಿದ್ರೆ, ಅಥವಾ ನಿಮ್ಮ ಅಕ್ಕಪಕ್ಕದವರ ಮನೆಯಿಂದ ಕಷ್ಟ ಅನುಭವಿಸ್ತಿದ್ರೆ, ಇವೆಲ್ಲ ನಿವಾರಣೆ ಆಗಬೇಕಂತ ನೀವು ಕೇಳ್ಕೊಳ್ಳಿ. ಯಾಕೆಂದರೆ ಒಂದು ಹುಣ್ಣಿಮೆ ದಿನ ಒಂದೇ ಉಪಾಯದ ಫಲ ಫಲಿಸುತ್ತೆ. ಒಂದೇ ಉಪಾಯದಲ್ಲಿ ಎಲ್ಲವೂ ಫಲಿಸುವುದಿಲ್ಲ. ಒಂದು ಉಪಾಯಕ್ಕೆ ಒಂದು ಬೇಡಿಕೆ ಮಾತ್ರ ನೆರವೇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದು ನಿಮಗೆ ಕಷ್ಟ ಅನಿಸುತ್ತೋ ಅದನ್ನು ಮಾತ್ರ ಬೇಡಿಕೊಳ್ಳಿ. 2-3 ಬೇಡಿಕೆಯನ್ನು ಇಡಬೇಡಿ. ಅಥವಾ ವ್ಯಾಪಾರದಲ್ಲಿ ಲಾಸ್ ಆಗಿದ್ರೆ, ವ್ಯಾಪಾರ ಸರಿಗೆ ನಡೀತಾ ಇಲ್ಲ ಅಂದರೆ ಅದನ್ನು ಕೂಡ ಬೇಡ್ಕೊಳ್ಬೋದು. ಈ ಉಪಾಯದ ಮುಗಿದ ನಂತರ ಆ ನಾಣ್ಯವನ್ನು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ಜಾಗದಲ್ಲಿ ಲಾಕರ್, ಪರ್ಸ್ ಅಥವಾ ದೇವರ ಮನೆಯಲ್ಲಿ ಇಡಿ. ಸ್ನೇಹಿತರೆ, ಈ ಉಪಾಯ ಮಾಡಿದ ಬಳಿಕ ಅಚಾನಕ್ ಹಣ ಮಾರ್ಗಗಳು ತೆರೆಯುತ್ತವೆ. ಒಂದೇ ಸರಿಯಲ್ಲ, ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಹಣದ ಕೊರತೆ ಕೂಡ ದೂರ ಆಗುತ್ತೆ. ಹಾಗೂ ಕೆಲಸದಲ್ಲಿ ಪ್ರಗತಿ ಕೂಡ ಕಾಣುತ್ತೆ. ಇಲ್ಲಾಂದರೆ ಸಾಲದಲ್ಲಿ ಒತ್ತಡ ಕಡಿಮೆ ಆಗಬಹುದು. ವ್ಯಾಪಾರದಲ್ಲಿ ಲಾಭ ಸಿಗುವಂಥ ಭಾಗ್ಯ ಕೂಡ ಒಲಿದು ಬರುತ್ತೆ. ನಿಂತು ಹೋಗಿದ್ದ ಹಣ ಮರಳಿ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೋಟ್ಯಾಧಿಪತಿ ಅಂದರೆ ಒಂದೇ ದಿನ ಅಲ್ಲ, ಆದರೆ ಹಣದ ಶಕ್ತಿ ನಿಮ್ಮ ಕಡೆ ತಿರುಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ ಏನಂದರೆ, ಈ ಉಪಾಯದ ಬಗ್ಗೆ ಯಾರಿಗೂ ಹೇಳಬೇಡಿ. ಯಾಕೆಂದರೆ ಈ ಉಪಾಯದ ಬಗ್ಗೆ ಯಾರ ಹತ್ರನಾದರೂ ಹಂಚ್ಕೊಂಡ್ರೆ ಈ ಉಪಾಯದ ಶಕ್ತಿ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಈ ಉಪಾಯ ನಿಮಗೆ ಫಲಿಸುವುದಿಲ್ಲ. ಮತ್ತು ಅನುಮಾನ ಮನಸ್ಸಿನಲ್ಲಿ ಇಡಬೇಡಿ. ಈ ಉಪಾಯ ಮಾಡಿದರೆ ಆಗುತ್ತೋ ಅಥವಾ ಇಲ್ಲ ಅಂತ. ಮನಸ್ಸಿದ್ರೆ ಮಾರ್ಗ. ಹಾಗಾಗಿ ಅನುಮಾನ ಇಲ್ಲದೆ ಈ ಉಪಾಯವನ್ನು ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ನಾಣ್ಯವನ್ನು ಅಲಕ್ಷ್ಯ ಮಾಡಬೇಡಿ. ಈ ನಾಣ್ಯ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಂಬಿಕೆ, ಶ್ರದ್ಧೆ ಇದ್ದರೆ ಫಲ ಸಿಗೋದು ಗ್ಯಾರಂಟಿ. ಇಷ್ಟು ಮಾಡಿದರೆ ಸ್ನೇಹಿತರೆ, ಇದೇನೋ ದೊಡ್ಡ ಉಪಾಯವಲ್ಲ. ಈ ಚಿಕ್ಕ ಉಪಾಯವನ್ನು ನೀವು ಭರತ ಹುಣ್ಣಿಮೆ ದಿನ ಸಾಯಂಕಾಲ ಟೈಮ್ ಮಾಡಿದ್ರೆ ಒಳ್ಳೆಯದು, ಅಥವಾ ರಾತ್ರಿ ಟೈಮ್ ಮಾಡಿದರೆ ಇನ್ನೂ ಒಳ್ಳೆಯದು. ಆದರೆ ಈ ಉಪಾಯದ ಮಾಹಿತಿ ಯಾರಿಗೂ ತಿಳಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತು ನಿಮ್ಮ ಮನಸ್ಸಿನ ಇಚ್ಛೆಯಂತೆ ನೀವು ಬೇಡ್ಕೊಳ್ಳಿ. ಈ ಉಪಾಯ ಖಂಡಿತವಾಗಿ 100ರಷ್ಟಲ್ಲ 200ರಷ್ಟು ಫಲ ನೀಡುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಭರತ ಹುಣ್ಣಿಮೆ ದಿನ ₹1 ನಾಣ್ಯದ ಉಪಾಯ ಮಾಡಿದ್ರೆ ನಿಮ್ಮ ಕಷ್ಟಗಳು ದೂರವಾಗುವುದು ಖಚಿತ. ಮತ್ತು ನಿಮಗೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ಅಥವಾ ಮನೆಗೆ ಯಾರಿಂದನಾದರೂ ಮಾಟ ಮಂತ್ರ ಅನ್ನೋದು ಮಾಡಿದ್ರೆ, ಅಥವಾ ಅಕ್ಕಪಕ್ಕದ ಮನೆಯವರಿಂದ ನಿಮಗೆ ಸಮಸ್ಯೆಗಳು ಎದುರಾಗ್ತಿದ್ರೆ, ಅಥವಾ ಗಂಡ ಸರಿಯಾಗಿ ಮಾತು ಕೇಳಲಿಲ್ಲ ಅಂದರೆ, ಮಕ್ಕಳು ಕೂಡ ಸರಿಯಾಗಿ ಮಾತು ಕೇಳಲಿಲ್ಲ ಅಂದರೆ, ಅತ್ತೆ ಮಾವಿಂದರಿಂದ ನಿಮಗೆ ಹಿಂಸೆ ಆಗ್ತಿದ್ರೆ, ಮತ್ತು ನಾದಿನಿ ಮೈದುನರಿಂದ ಹಿಂಸೆ ಆಗ್ತಿದ್ರೆ, ಇವೆಲ್ಲವೂ ಸಮಸ್ಯೆಗಳು ನಿವಾರಣೆಯಾಗೋದು ಖಚಿತ ಸ್ನೇಹಿತರೆ. ಹಾಗಾಗಿ ಈ ಉಪಾಯವನ್ನು ಅಲಕ್ಷ್ಯ ಮಾಡಬೇಡಿ. ಮನಸ್ಸಿದ್ದರೆ ಮಾರ್ಗ ಅನ್ನೋದು ನೆನಪಿನಲ್ಲಿಡಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೀವು ಸಿರಿ ಸಂಪತ್ತು, ಹಣ ತುಂಬಿ ಜೀವನದಲ್ಲಿ ಉತ್ತಮವಾಗಿ ಸಂತೋಷದಿಂದ ಆನಂದದಿಂದ ಜೀವನವನ್ನು ನಡೆಸುವಿರಿ. ಒಟ್ಟಿನಲ್ಲಿ ಅನುಮಾನ ಬೇಡ ಸ್ನೇಹಿತರೆ. ಇದು ಉಪಾಯ ಮಾಡಿದರೆ ಆಗುತ್ತೋ ಅಥವಾ ಇಲ್ಲ ಅಂತ. ಆದರೆ ಇದರ ಬಗ್ಗೆ ನಾವು ಹೇಳೋದಿಲ್ಲ. ಇದರ ಅನುಭವ ನಿಮಗೆ ಆಗುತ್ತಲ್ಲ, ಹಾಗೆ ನೀವೇ ಹೇಳ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಮತ್ತು ಕಾಮೆಂಟ್ನಲ್ಲಿ ಶ್ರೀ ಲಕ್ಷ್ಮೀ ದೇವಿ ಅಂತ ಬರೆಯಿರಿ. ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆ ಸುರಿಯಲಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.